ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶೇಖರ್ ವ್ಲಾಗ್ಸ್ ಆ್ಯಂಡ್ ರೆಸಿಪಿ. ನನ್ನ ಒಂದು ತಮ್ನೇಲ್ ನೋಡ್ಕೊಳ್ಳೋದು ನಿಮಗೆಲ್ಲರಿಗೂ ಅನಿಸ್ತಿರ್ಬೋದು ವೆಯ್ಟ್ ಲಾಸ್ ಹೆಂಗಾಗ್ಯಾರು ಏನು ಅಂಥೇಳಿ. ಎಲ್ಲರಿಗೂ ನನ್ನ ವೆಯ್ಟ್ ಲಾಸ್ ಜರ್ನಿಯನ್ನು ಹೇಳಕ್ಕೆ ಟ್ರೈ ಮಾಡತ್ತೇನೆ ರೀ. ಆದಷ್ಟು ನೀವು ನಿಮ್ಮ ಒಂದು ರೂಟೀನ್ ಒಳಗೆ ಸೇರಿಸ್ಕೊರಿ, ಇದೇ ಥರ ವೆಯ್ಟ್ ಲಾಸ್ ಆಗ್ರಿ. ಏನಂತಂದ್ರೆ ಆದಷ್ಟು ನಾವು ನಾನ್ ವೆಜ್ ತಿನ್ನಂಗಿಲ್ಲ ರೀ ಮನ್ಯಾಗ. ಮೇನ್ ಅಂದ್ರೆ ಎಗ್ ಬಿಟ್ಟು ಏನೂ ನಾನ್ ವೆಜ್ನ ತಿನ್ನೋದಿಲ್ಲ ರೀ. ಅದನ್ನ ನೋಡ್ರಿ ವಾಮಿಟ್ ಬರ್ತದೆ ನಮಗೆ, ಹಂಗೈತೆ ಮನ್ಯಾಗ. ನಮ್ಮ ತವ್ರ ಮನ್ಯಾಗಂತೂ ಎಗ್ ಹೊರಗೆ ತೊಗೊಂಬರ್ದು ಕುದಿಸಿದ್ದು ರೀ, ಮನ್ಯಾಗ ಎಗ್ ಸರಿ ಕುದಿಸೋಲ್ಲ. ಆದ್ರೆ ನನ್ನ ಮನ್ಯಾಗ ನಾ ಕುದಿಸ್ತೇನೆ ರೀ, ಇಲ್ಲಿ ನಮ್ಮ ಮನ್ಯಾಗ ಗಂಡ ಮನ್ಯಾಗ. ಯಾಕಂತಂದ್ರೆ ಪ್ರೋಟೀನ್ ಇರ್ತೈತೆ ಅನ್ನೋ ಸಂಬಂಧ ನಾ ಏನು ಮಾಡ್ತೇನೆ ಅಂದರೆ ಬೆಳಗ್ಗೆ ಎದ್ದುಗಳೇ ಒಂದು 2 ಸ್ಪೂನ್ ಅಷ್ಟೇ ಕೊಬ್ಬರಿ ಎಣ್ಣೆ ಕುಡಿಯತ್ತೇನೆ ರೀ. ಕುಡಿದು ಒಂದು 5 ನಿಮಿಷ, ಒಂದು 7-8 ನಿಮಿಷ ಆದಮೇಲೆ ಬಿಸಿನೀರು ಕುಡಿತಾನು. ಆಮೇಲೆ ಜೀರಾ ವಾಟರ್ ಕುಡಿತಾನು. ಕುಡಿದಾದ ಒಂದು ಅರ್ಧ ತಾಸು ಆಮೇಲೆ ಮನೆ ಕಸ ಹೊಡಿಯೋದು, ರಂಗೋಲಿ ಹಾಕೋದು ಎಲ್ಲ ಮಾಡ್ತಾನೆ ರೀ. ಮಾಡಿದ ರಾತ್ರಿ ಒಮ್ಮೊಮ್ಮೆ ಬಾಂಡೆ ತಿಕ್ಕಿಟ್ಟಿರ್ತಾನೆ, ಒಮ್ಮೊಮ್ಮೆ ಬಾಂಡೆ ಇರ್ತಾವೆ ರೀ ಪಾತ್ರೆ ತೊಳೆಯೋ, ಅವನ್ನೆಲ್ಲ ತೊಳ್ಕೊತ ನಾ ಏನು ಮಾಡ್ತಾನೆ ಅಂದ್ರೆ ಒಂದು ಅರ್ಧ ತಾಸು ಎಕ್ಸಸೈಸ್ ಮಾಡ್ತಾನೆ ರೀ. ಈ ಬಾಂಡೆ ತೊಳೆದಾದ ನಂತರ ಒಂದು ಕಪ್ ಬೆಲ್ಲದ ಚಹಾ ಮಾಡ್ಕೊಂಡು ಕುಡಿತೇನೆ. ಚಹಾ ಅಂತೂ ಬಿಡೋಕ್ಕಾಗೋಲ್ಲ. ಚಹಾ ಮಾಡ್ಕೊಂಡು ಕುಡ್ದು ಇನ್ನು ಫುಲ್ ನನ್ನ ದಿನ ರೂಟೀನನ್ನು ಹೆಂಗೆ ಏನು ಮಾಡೀನಿ ಅನ್ನೋದೆಲ್ಲ ಕೂಡ ಅಪ್ಲೋಡ್ ಮಾಡ್ತಾನು. ಆದಷ್ಟು ಇನ್ನೊಂದು ಸ್ವಲ್ಪ ವೆಯ್ಟ್ ಲಾಸ್ ಅಂದ್ರೆ ಡ್ರೆಸ್ಗಳೆಲ್ಲ ಮೊದಲು ಬರತ್ತಿರ್ಕಿಲ್ಲ, ಈ ಡ್ರೆಸ್ಗಳೆಲ್ಲ ಬರತ್ತಾವು. ಡ್ರೆಸ್ಗಳು ಫಿಟ್ ಆಗಿ ಒಂದು ನಮೂನಿ ನನಗೆ ಹಾಕುವಾಗ ಇದಾಗತ್ತಿರ್ಕಿಲ್ಲ, ಹಂಗೆ ಆಗತ್ತಾವ. ಅದ್ರ ಸಂಬಂಧ ಈಗ ಡ್ರೆಸ್ಗಳನ್ನೆಲ್ಲನೂ ಹಾಕುವಾಗ ಬರತ್ತಾವ ನನಗೂ ಅದೊಂಥರ ಖುಷಿ ಆಗತೈತಿ. ಅದಕ್ಕಾಗಿ ಇನ್ನು ಬೆಳಗ್ಗೆ ವಾಕಿಂಗ್ ಹೋಗ್ಬೇಕಂತ ಅನ್ನತಾನು. ಅಂದ್ರೆ ನನ್ನ ಮಗಳಿಗೆ ಒಂದು ಸ್ವಲ್ಪ ಕೆಮ್ಮತ್ತಾಳೆ ರೀ. ಆಕೆ ಕೆಮ್ಮಾಕದ್ರೆ ನನಗೆ ನಿದ್ದೆ ಹತ್ತಲ್ಲ, ಹಾಗಾಗಿ ಲೇಟಾಗಿ ಹೇಳತ್ತಾನು. ಆದರೂ ಕೂಡ ಏನಂತಂದ್ರೆ ಈಗ ನಾನು ಬೆಳಗ್ಗೆ ಎದ್ದು ಕೊಬ್ಬರಿ ಎಣ್ಣೆ ಕುಡ್ದು ನಂತರ ಒಂದು 10 ನಿಮಿಷ ಬಿಟ್ಟು ಬಿಸಿನೀರು ಕುಡ್ದು ಆಮೇಲೆ ಜೀರಾ ವಾಟರ್ ಕುಡ್ದು ಕಸ ಬಾಂಡೆ ಹಿಂಗೆ ಏನಾರು ಮಾಡಿ ಏನು ಮಾಡ್ತಾನೋ ಬೆಲ್ಲದ ಚಹಾ ಮಾಡ್ಕೊಂಡು ಕುಡಿತೇನೆ ರೀ. ಬೆಲ್ಲದ ಚಹಾ ಮಾಡ್ಕೊಂಡು ಕುಡ್ದು ಚಪಾತಿ ಹಿಟ್ಟು ನಾದೋದು ಏನಾರು ಒಂದು ಕೆಲಸ ಇರ್ತೈತಲ್ಲ ಅದನ್ನು ಮಾಡ್ತಾನು. ಇಲ್ಲ ಚಪಾತಿ ಹಿಟ್ಟು ಅಥವಾ ಏನಾರ ಪಲ್ಯ, ಏನಾರು ಉಪ್ಪಿಟ್ಟು ಅವಲಕ್ಕಿ ಮಾಡೋಕ್ಕೆಲ್ಲ ಹೆಂಚಿಟ್ಕೊಂಡು ಅರ್ಧ ತಾಸು ಎಕ್ಸಸೈಸ್ ಮಾಡ್ತಾನೆ ರೀ. ಎಕ್ಸಸೈಸ್ ಮಾಡಿದ ನಂತರ ನನ್ನ ಮಗಳಿಗೆ ಆಕೆ 10 ಗಂಟೆಗೆ ಹೋಗ್ತಾ ಅಂದ್ರೆ ಆಕೆ 9:30 ಎಲ್ಲ ರೆಡಿ ಮಾಡಿಟ್ಟು ನಾನು ಎಕ್ಸಸೈಸ್ ಅಂದ್ರೆ ಮೊದಲು ಕುಂದ್ರಾಕೆ ಹೇಳಕ್ಕೆ ತ್ರಾಸಾಗತೈತೆ ರೀ. ಈಗ ಅದು ಹಿಂಗೆ ಪೂರ್ತಿ ನಾನು ಯೋಗಾಸನ ಅಂತ ಪ್ರತಿಯೊಂದು ಇದನ್ನು ಮಾಡತ್ತೇನೆ ರೀ. ಜಾಸ್ತಿ ಅದನ್ನೆಲ್ಲ ತೋರಿಸ್ತಾನೆ ಪ್ರತಿಯೊಂದು ವ್ಲಾಗ್ನಾಗ ಇನ್ನು ಕಂಟಿನ್ಯೂ ತೋರಿಸ್ತಾನೆ ರೀ. ನನ್ನ ಮಗಳು, ನಮ್ಮ ಯಜಮಾನ್ರು, ನಾವು ಟುಕುಡೆ ಯೋಗಾಸನ ಮಾಡ್ತೇವೆ ರೀ ಬೆಳಗ್ಗೆ ಎದ್ದು. ಮಾಡಿದ ನಂತರ ನಾಷ್ಟ ನಮ್ಮ ಒಂದು ಸ್ವಲ್ಪ ಹೊಟ್ಟೆ ಹಸ್ರು, ಭಾಳ ಹೊಟ್ಟೆ ಹಸ್ರು ಒಂದು ಸ್ವಲ್ಪ ನಾಷ್ಟ ತಿಂತೇನೆ ರೀ. ಅಕಸ್ಮಾತ್ ನನಗೆ ಅದು ತಿನ್ನು ಇದು ಅನಿಸ್ಲಿಲ್ಲ ಅಂದ್ರೆ ಒಂದು ಪ್ರೋಟೀನ್ ಪೌಡ್ರನ್ನ ಮಾಡ್ಕೊಂಡು ಕುಡಿತೇನೆ. ಆಮೇಲೆ ಮತ್ತು ಹೊಟ್ಟೆ ಹಸಿಯಾಕತ್ತೆ ಅಂದ್ರೆ ಕಡ್ಲೆಕಾಳು, ಹೆಸರು ಕಾಳು ಕುಡಿಸಿದ ಒಂದು ಏನಂತಂದ್ರೆ ರೆಸಿಪಿಯನ್ನು ಅದನ್ನು ಮಾಡ್ಕೊಂಡು ತಿಂತೇನೆ. ತಿಂದು ಮನ್ಯಾಗಂತೂ ಜಾಸ್ತಿ ಹಣ್ಣುಗಳು ತರ್ಸತ್ತಾನೆ ರೀ. ಈಗ ಆ್ಯಪಲ್ಲ, ಪೇರು, ಪಪ್ಪಾಯ ಹಿಂಗೆ. ಆಮೇಲೆ ಒಂದು ಪೇರು ತಿಂತೇನೆ ರೀ. ಪೇರು ತಿಂದು ಮತ್ತು ಹೊಟ್ಟೆ ಹಸಿಯಾಕತ್ತಂದ್ರೆ ಮಜ್ಜಿಗೆ ಕುಡಿತೇನೆ. ಮತ್ತು ಮಧ್ಯಾಹ್ನ ಕಂಪಲ್ಸರಿ ಅಂತಂದ್ರೆ ನಮ್ಮ ಮನೆ ಕೆಲಸ ಎಲ್ಲ ನಾನೇ ಮಾಡ್ಕೊತೇನೆ ರೀ. ಕಸ ಹೊಡಿಯೋದು, ಪರ್ಸಿ ಒರೆಸ್ಕೋದು, ಆನಂತರ ಬಟ್ಟೆ ವಾಶ್ ಮಾಡೋದು, ಬಾಂಡೆ ತೊಳೆಯೋದು, ರೊಟ್ಟಿ ಎಲ್ಲನೂ ನಾನೇ ಮಾಡ್ಕೊತೇನೆ. ಹಾಗಾಗಿ ನನಗೆ ಏನಾಗತ್ತಂದ್ರೆ ನಾನು ವೆಯ್ಟ್ ಲಾಸ್ ಬಗ್ಗೆ ಹಂಗೆ ಹೊಟ್ಟೆ ಹಸಿದ ಬಗ್ಗೆ ಹೆಚ್ಚಲಕ್ಕೆ ಹೋಗೋದಿಲ್ಲ. ಕಂಪಲ್ಸರಿ ಮಾತ್ರ ಚಹಾ ಮಾತ್ರ ಬಿಡೋಕ್ಕಾಗೋದು ರೀ, ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟೆನು. ಮಾತ್ರ ಪ್ರತಿದಿನ ನಮ್ಮ ಮನ್ಯಾಗ ರೊಟ್ಟಿ ಇರೋದು. ಹುಣ್ಣಿಮೆ ಅಮಾವಾಸ್ಯೆ ಇದ್ರಷ್ಟೇ ನೋಡಿರಿ ಏನಾರು ಬಿಡಂಗಿದ್ದು. ಇಲ್ಲ ಅಂತಂದ್ರೆ ದಿನ ರೊಟ್ಟಿ ಇರೋದು. ಅದು ಮಧ್ಯಾಹ್ನ ಟೈಮ್ ಊಟಕ್ಕೆ. ನಾನು ಬೆಳಗ್ಗೆದು ಬಡ ಬಡ ಮಾಡಿಡ್ಬೋದು ರೀ. ಆದ್ರೆ ಅವು ರೊಟ್ಟಿ ಮಧ್ಯಾಹ್ನ ತಿನ್ನಕ್ಕೆ ಹೋದ್ಗಳು ಎಲ್ಲ ಒಂದು ನಮೂನಿ ಏನಂದ್ರೆ ತಿನ್ನಕ್ಕೆ ಇಷ್ಟ ಆಗೋಲ್ಲ ರೀ. ಮತ್ತು ನನ್ನ ಒಂದು ಊಟದೊಳಗೆ ನಾನು ಜಾಸ್ತಿ ಪ್ರೋಟೀನ್ನ, ಫೈಬರನ್ನು ಸೇರಿಸ್ಕೊಳ್ತಾನೆ ರೀ. ಏನಂತಂದ್ರೆ ನೀವು ಸಲಾಡ್ ಮಾಡ್ಕೊತೀರಿ. ಸಲಾಡ್ ಅಂತಂದ್ರೆ ಈಗ ಸೌತೆಕಾಯಿ, ಉಳ್ಳಾಗಡ್ಡಿ ಎಲ್ಲ ಹಾಕ್ತಾವಲ್ಲ ರೀ, ಅದ್ರಾಗ ನೀವು ಹುರುಗಡ್ಲೆ ಪೌಡ್ರ್ ಹಾಕ್ರಿ. ಹುರುಗಡ್ಲೆ ಪೌಡ್ರ್ ಒಳಗೆ ಏನೈತೆ ಅಂದ್ರೆ ಪ್ರೋಟೀನ್ ರಿಚ್ ಆಗೈತಿ, ಅಂದರೆ ಜಾಸ್ತಿ ಐತಿ. ಅದ್ರ ಜೊತೆ ನಾವು ಮೊಸರನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಆಮೇಲೆ ಈ ಥರ ಒಂದು ಸಲಾಡ, ಇಲ್ಲೇ ಪಾಲಕ್ ಸಾಂಬಾರು, ಅದ್ರಾಗೆಲ್ಲ ತರಕಾರಿ ಹಾಕಿ ಹೆಸರು ಬೇಳೆ, ಕಡ್ಲೆ ಬೇಳೆ, ಆಮೇಲೆ ತೊಗರಿ ಬೇಳೆ ಹಾಕಿ ಸಾಂಬಾರು ಮಾಡ್ಕೊಂಡಿರ್ತಾನೆ. ಈಗ ರೊಟ್ಟಿ ಅಂದ್ರೆ ನೋಡಿರಿ ಇಷ್ಟು ಮಾಡ್ಕೊಂಡಾನೆ ರೀ. ಇಬ್ರಿಗೆ ಇಷ್ಟು ಮಾಡೇನಿ ರೀ ನಾ. ಯಾಕಂದ್ರೆ ಅಕಸ್ಮಾತ್ ಹೊಟ್ಟೆ ಹಸಿರಿಂದ ಕುಡಿಬೋದು ಒಂದು ಗ್ಲಾಸ್ ಸಾರಿನಷ್ಟು, ಒಂದು ಬೌಲ್ನಷ್ಟಾರ. ಹಾಗಾಗಿ ನಾ ಇಲ್ಲೇ ಚಪಾತಿ ಮಾಡತ್ತೀನಿ ರೀ ಮಧ್ಯಾಹ್ನ. ಆದ್ರೆ ನನಗೆ ರೊಟ್ಟಿ ತಿನ್ಬೇಕಂತೇಳಿ ನಿನ್ನೆ ರೊಟ್ಟಿನ ಬಿಸಿ ಮಾಡ್ಕೊಂಡು ರೊಟ್ಟಿ ತಿನ್ನತ್ತಾನೆ ನೋಡಿರಿ. ಅಂದ್ರೆ ನಾವು ಹೆಂಗೆ ಜಾಸ್ತಿ ರೊಟ್ಟಿ ತಿಂತೇವಲ್ಲ ರೀ, ನಮ್ಮ ವೆಯ್ಟ್ ಲಾಸ್ ಆಕತ್ತೆ ರೀ. ಮತ್ತು ನೀವು ಕಾಮಿಡಿ ಕಿಲಾಡಿ ಒಳಗೆ ಅಪ್ಪಣ್ಣ ಅಂತ ನಮ್ಮ ಉತ್ತರ ಕರ್ನಾಟಕ ಅದಾರ ನೋಡಿರಿ. ಮೊದಲು ಎಷ್ಟು ವೆಯ್ಟ್ ಇದ್ದರು ಅವ್ರು, ರೊಟ್ಟಿ ತಿಂದು ವೆಯ್ಟ್ ಲಾಸ್ ಕಡಿಮೆ ಮಾಡ್ಕೊಂಡಾರಂತೆ, ಅಂದರೆ ವೆಯ್ಟ್ ಲಾಸ್ ಮಾಡ್ಕೊಂಡಾರಂತೆ. ಹಾಗಾಗಿ ನಾವು ರೊಟ್ಟಿ ತಿನ್ಕೊಂತನ ಅನ್ನ ಉಣ್ಕೊತನ ವೆಯ್ಟ್ ಲಾಸನ್ನು ಮಾಡೋದು ರೀ. ಹಿಂಗೆ ನಾನು ಇಲ್ಲೇ ಫ್ರೈಡ್ ರೈಸ್ ಆಯ್ತು, ಜೀರಾ ರೈಸ್ ಆಯ್ತು, ಎಲ್ಲ ರೈಸ್ಗಳನ್ನ ಪಲಾವ್ ಆಯ್ತು ಎಲ್ಲ ಮಾಡ್ತಾನೆ ರೀ. ಅದ್ರಾಗ ನಾನು ಜಾಸ್ತಿ ವೆಜಿಟೇಬಲ್ ಹಾಕತ್ತನು ಮತ್ತು ಕಡ್ಲೆಕಾಳು ಜಾಸ್ತಿ ಸೇರ್ಸತ್ತಾನೆ. ಕಡ್ಲೆಕಾಳು ಸೇರಿಸೋದ್ರಿಂದ ಪ್ರೋಟೀನ ಜಾಸ್ತಿ ಐತ್ರಿ ಅದ್ರೊಳಗೆ. ಅಂದ್ರೆ ನಮ್ಗೆ ಏನು ಕಡ್ಲೆಕಾಯಿ ಒಬ್ಬೊಬ್ರು ಇಷ್ಟನೇ ಪಡಲ್ಲ ಕಡ್ಲೆಕಾಳು ರೀ. ಆದರೆ ಈಗ ಕಡ್ಲೆಕಾಳು ಪಲ್ಯ ಮಾಡೀನಿ ಅಂತ ತಿಕ್ಕೋರ್ನ ಚುಮ್ಮರಿ ಹಾಕ್ಕೊಂಡು ತಿಂತೇನೆ ರೀ, ಅವಲಕ್ಕಿ ಹಾಕ್ಕೊಂಡು ತಿಂತೇನೆ, ಉಪ್ಪಿಟ್ಟನ್ಯಾಗ ಹಾಕ್ಕೊಂಡು ತಿಂತೇನೆ.
ಕಡ್ಲಿಕಾಳು ಮಾಡಿದ ದಿವಸ ಪ್ರೋಟೀನ್ ಪೌಡ್ರನ್ನ ಕಡಿಮೆ ಕುಡಿತೇನೆ ರೀ. ರಾತ್ರಿ ಅಂತೂ ಕಂಪಲ್ಸರಿ ಕುಡಿತೇನೆ. ಹಾಗಾಗಿ ಒಂದು 2-3 ತಿಂಗಳೊಳಗೆ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕತಿ. ಪ್ರೋಟೀನ್ ಪೌಡರ್ಗೆ ನಾನು ಇಲ್ಲೇ ಭಾಳ ಅಂದ್ರೆ ಭಾಳ 30 ಥರ ಕಾಳನ್ನು ಬಳಸೀನಿ ರೀ. ಏನಂದ್ರೆ ಇಲ್ಲೆಲ್ಲ ತೋರ್ಸತ್ತಾನ ನೋಡಿರಿ. ಇಲ್ಲೇ ಕುಂಬಳಕಾಯಿ ಬೀಜ, ಸೌತೆಕಾಯಿ ಬೀಜ ಅಂದರೆ ಕುಂಬಳಕಾಯಿ ಬೀಜ, ಕಲ್ಲಂಗಡಿ ಬೀಜ, ಅಗಸೆ ಬೀಜ, ಚಿಯಾ ಸೀಡ್ಸ, ಆಮೇಲೆ ಸೂರ್ಯಕಾಂತಿ ಬೀಜ, ಇಷ್ಟು ಬೀಜಗಳನ್ನೆಲ್ಲ ಬಳಸ್ಕೊಂಡು ಇದ್ರಾಗ ಮೆಂತ್ಯ, ಜೀರಿಗೆ, ಕಾಳು ಮೆಣಸು, ಬಾರ್ಲಿ ಅಕ್ಕಿ, ಬ್ಲ್ಯಾಕ್ ರೈಸ್ ಬರ್ತಾವೆ ಕರಿ ಅಕ್ಕಿ ರೀ ಅಂಥವು, ನವಣೆ, ರಾಗಿ, ಆಮೇಲೆ ಆಮೆ ಬರಗು ಅಂತಾರಲ್ಲ ಅವನ್ನಷ್ಟನ್ನೆಲ್ಲ ಸಾವೆ, ಆಮೆ ಬರಗು ಅಂತೇಳಿ ನಾವು 9 ಥರದ ಸಿರಿಧಾನ್ಯಗಳು ಅವನ್ನಷ್ಟು ಕುಡಿಸ್ಕೊಂಡು ಕಡ್ಲೆಕಾಳು ಜಾಸ್ತಿ ಹಾಕಿ, ಆಮೇಲೆ ಹೆಸರು ಕಾಳು ಜಾಸ್ತಿ ಹಾಕಿ, ಇನ್ನೊಂದು ಏನಂತಂದ್ರೆ ಹುರುಳಿಕಾಳು ಜಾಸ್ತಿ ಹಾಕಿ ಅಂದ್ರೆ 30 ಥರ ಕಾಳುಗಳನ್ನ ಹಾಕೇನಿ ರೀ ನಾನು. ಆ ಒಂದು ಏನಂತಂದ್ರೆ ಕಾಳುಗಳನ್ನ ಹುರಿದು ಬಿಸ್ಕೊಂಬಂದನಲ್ಲ ರೀ, ಅದನ್ನು ಕುಡಿಯಾಕತ್ತಾಗಿಂದ ಇದಕ್ಕೆ ಗೋಡಂಬಿ, ವಾಲ್ನಟ್, ಆಮೇಲೆ ಬಾದಾಮಿ ಹಾಕೇನಿ ರೀ. ಇಷ್ಟೆಲ್ಲನೂ ಹಾಕೋದ್ರಿಂದ ವೆಯ್ಟ್ ಲಾಸ್ ಭಾಳ ಈಜಿಯಾಗಿ ಆಗತ್ತೈತಿ. ನಮ್ಗೆ ಅದಕ್ಕೆ ನಾವು ಕಾಳು ಮೆಣಸು ಹಾಕೋದ್ರಿಂದ ಒಂದು ಸ್ವಲ್ಪ ಖಾರ ಅನಿಸ್ತತಿ. ಹಾಲು ಹಾಕ್ಕೊಂಡು ಕುಡ್ರಂತೂ ಮಸ್ತ್ ಅಂದ್ರೆ ಮನಸ್ತತಿ. ಈಗಾಗಲೇ ನನ್ನ ವೀಡಿಯೋನ ಅಪ್ಲೋಡ್ ಮಾಡೇನಿ ರೀ, ನೀವು ಕೂಡ ನೋಡಿರಿ ಹೆಂಗೆ ಏನು ಐತೈತಿ ಅಂಥೇಳಿ. ಮತ್ತು ಇನ್ನೊಂದು ಏನಂತಂದ್ರೆ ಈ ಥರ ಕಡ್ಲೆಕಾಳನ್ನ ಈ ಥರ ಮಾಡ್ಕೊರಿ ನೀವು ಆದಷ್ಟು ನಿಮ್ಮ ಊಟದಾಗ. ನಾನು ಈಗ ಒಂದು ಹಿಟ್ಟು ಮನೆಯೊಳಗೆ ಐತ್ರಿ, ಈಗ ಅದ ಪ್ರೋಟೀನ್ ಪೌಡ್ರ. ಅದಾದ್ಮೇಲೆ ನಿಮಗೆ ತೋರಿಸ್ತೇನೆ ರೀ ನಾನು ಯಾವ ರೀತಿ ಮಾಡ್ಕೊಂಡನು ಅಂತೇಳಿ. ನೀವು ಕೂಡ ಟ್ರೈ ಮಾಡ್ಕೊಂಡ್ರೆ ಮನೆಯೊಳಗೆ ಮಾಡಿರಿ. ಇಲ್ಲ ಅಂದ್ರೆ ನಿಮಗೆ ಬೇಕಂದ್ರೆ ನಾನು ಕಳಿಸ್ತೇನೆ ನೋಡಿರಿ, ಆರ್ಡ್ರ್ ಮಾಡಿರಿ. ಒಬ್ಬೊಬ್ಬರು ಚಹಾ ಬಿಡೋದು ಇದು ಹಂಗೆ ಅಂತಂದಿರ್ತಾರೋ. ನಾನು ಒಟ್ಟು ನಮ್ಮ ಮನ್ಯಾಗ ರೀ ಸಕ್ರೆ ಅಷ್ಟೇ ಯೂಸ್ ಮಾಡೋಲ್ಲ ರೀ. ನಾನು ದಿನ ಕಾಳು ಥರದ ಪಲ್ಯ ಒಂದು, ಆಮೇಲೆ ಹಸಿ ತರಕಾರಿ ಪಲ್ಯ ಇರ್ತೈತೆ ರೀ, ಆಮೇಲೆ ಪಚಡಿ ಗಿಚಡಿ ಇಂಥವೆಲ್ಲ ತರಕಾರಿಗಳ್ದು ಇರ್ತೈತಿ. ಆದಷ್ಟು ನನ್ನ ಮಗಳಿಗೂ ಕೂಡ ಬ್ರೆಡ್, ಬಿಸ್ಕಿಟ ಅವನ್ನೆಲ್ಲನೂ ಆ್ಯಡ್ ಮಾಡೀನಿ. ಆಕೆಗೆ ಮೊದಲು ತಿಂತಿಲ್ರಿ. ಆಕೆಗೆ ಏನು ಮಾಡೀನಿ ಅಂದ್ರೆ ಫೋನ್ಯಾಗ ತೋರ್ಸೀನಿ ರೀ, ಆದಷ್ಟು ಹಿಂಗೆ ತಿನ್ನಬೇಡವ್ವ, ಹಿಂಗೆ ಆಕ್ಕತಿ ಹಿಂಗೆ ಅಂತಂದು ಹೇಳಿದೆ. ಅದು ತಿನ್ನೋದಿಲ್ಲ ರೀ. ಹಾಗಾಗಿ ನಾವು ಬ್ರೆಡ್, ಬಿಸ್ಕಿಟ, ಸೇವ ಹಿಂಗೆ ತರೋದಿಲ್ಲ. ತಿನ್ಬೇಕಾದಾಗ ಒಮ್ಮೆ ಯಾವಾಗಾರ ಸೇವ ಹಿಂಗೆ ತೊಗೊಂಬಂದಿರ್ತೀವಿ ರೀ. ಮತ್ತು ಸ್ವೀಟ್ ಅಂತೂ ಇಲ್ಲೇ ಇಲ್ಲ. ಅದಕ್ಕಾಗಿ ನಮ್ಮ ವೆಯ್ಟ್ ಲಾಸ್ ಆಗತ್ತತಿ. ನೀವು ಆದಷ್ಟು ಈ ಒಂದು ನನ್ನ ವಿಡಿಯೋನ ನೋಡಿರಿ, ನೀವು ಮನೆಯೊಳಗೆ ಟ್ರೈ ಮಾಡಿರಿ. ಮತ್ತು ನೀವು ಎಗ್ ಅದು ತಿಂತಾನಂದ್ರೆ ತಿನ್ನಿರಿ, ಪನ್ನೀರ್ ತಿಂತಾನಂತ ತಿನ್ನಿರಿ. ಇನ್ನು ಪನ್ನೀರ, ಎಗ್ ಅದನ್ನು ಅಂದ್ರೆ ನಾವು ಹೆಲ್ದಿಯಾಗಿ ಒಮ್ಮೆಗೆ ವೆಯ್ಟ್ ಲಾಸ್ ಆಗೋದು ಬೇಡ ರೀ. ಹೆಲ್ದಿಯಾಗಿ ಆಗ್ಬೇಕಂಥೇಳಿ ನಾನು 2-3 ತಿಂಗಳೊಳಗೆ ನನ್ನ ವೆಯ್ಟ್ ಲಾಸನ್ನು ಇದು ಮಾಡ್ಕೊಂಡೆ. ನನಗೆ ಓವರ್ ವೆಯ್ಟ್ ಇದ್ದದಕ್ಕೆ ನನಗೆ ವೆಯ್ಟ್ ಎಷ್ಟಾಗೈತೆ ಅನ್ನೋದು ತೋರ್ಸಕ್ಕೆ ಬರತ್ತಿರ್ಕಿಲ್ಲ ರೀ ಈಗ. ಅಂದರೆ ಹೇಳಕ್ಕೆ ಇದು ಅನ್ಸತ್ತಿರ್ಕಿಲ್ಲ. ಇನ್ನು ಬರ್ತಾ ನನ್ನ ವೆಯ್ಟನ್ನು ನಾನು ಎಷ್ಟೈತಿ ಏನಂತ ತೋರಿಸೇನು ನಿಮ್ಗೆ. ಪಿಕ್ಚರ್ ನೋಡಿದ ಮ್ಯಾಗ ಗೊತ್ತಾಗತ್ತಲ್ಲ ರೀ ಎಷ್ಟು ಇದ್ದಾನೆ. ಮಿನಿಮಮ್ ಒಂದು 8-9 kg ಇಳಿದೆನು ರೀ ನಾನು 2-3 ತಿಂಗಳೊಳಗೆ ನೋಡಿರಿ. ಹೆಲ್ದಿ ಆಗಿರಿ. ಮತ್ತು ಇದನ್ನು ಕಂಟಿನ್ಯೂ ಮಾಡ್ಕೊತ ಹೋದ್ರೆ ನೀವು ಕೂಡ ಹಿಂಗೆ ಸಣ್ಣ ಆಗ್ತೀರಿ ನೋಡಿರಿ.